ಆಪರೇಷನ್ ಸಿಂಧೂರ್ ಏಟಿಗೆ ಪಾಕ್ ಸ್ಥಿತಿ ಬಾಲ ಮುದುರಿಕೊಂಡ ನಾಯಿ. ಭಾರತ ಪಾಕಿಸ್ತಾನದ ವಿರುದ್ಧ ಪ್ರತಿ ಹೆಜ್ಜೆಯಲ್ಲೂ ಗೆದ್ದಿದೆ. ಟೆರರಿಸ್ಟ್ ಹಾಗೂ ಮಿಲಿಟರಿ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಆ ಸಮಾಜಕ್ಕೆ ಆರ್ಮಿ ಕ್ಯಾನ್ಸರ್ ಆಗಿದೆ. ಅಲ್ಲಿನ ಕೊಳಕನ್ನ ತೊಳೆಯಲಿ. ಭಾರತ ಪಾಕಿಸ್ತಾನ ಸಂಘರ್ಷಕ್ಕೆ ಪೆಂಟಗನ್ ಅಧಿಕಾರಿ ಹೇಳಿದ್ದೇನು? ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಪಾಕಿಸ್ತಾನದ ಪರಿಸ್ಥಿತಿ ಬಾಲ ಮುದುರಿಕೊಂಡ ನಾಯಿಯಂತಾಗಿದೆ ಎಂದು ಅಮೆರಿಕದ ಪೆಂಟಗನ್ನ ಮಾಜಿ ರಕ್ಷಣಾಧಿಕಾರಿ ಮೈಕೆಲ್ ರೂಬಿನ್ ಲೇವಡಿ ಮಾಡಿದ್ದಾರೆ. ಭಾರತ ತನ್ನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳನ್ನ ವಿಫಲಗೊಳಿಸಿದ ನಂತರ ಪಾಕಿಸ್ತಾನವು ಕದನ ವಿರಾಮಕ್ಕಾಗಿ ತನ್ನ ಕಾಲುಗಳ ನಡುವೆ ಬಾಲವನ್ನ ಬಗೆದುಕೊಂಡು ಹೆದರಿದ್ದ ನಾಯಿಯಂತೆ ಓಡಿ ಹೋಗಿದೆ ಎಂದು ಅವರು ವ್ಯಂಗ್ಯವಾಡಿದ್ದಾರೆ. ಪಾಕಿಸ್ತಾನ ಮತ್ತು ಪಿಒಕೆಯಲ್ಲಿನ ಭಯೋತ್ಪಾದಕ ಅಡಗುತಾಣಗಳು ಮತ್ತು ಮೂಲ ಸೌಕರ್ಯಗಳ ಮೇಲೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಶ್ಲಾಘಿಸಿದ್ದಾರೆ. ಭಾರತದ ಬಲವಾದ ಹೊಡೆತಕ್ಕೆ ಪಾಕಿಸ್ತಾನದ ಪ್ರತಿಕ್ರಿಯೆಯೇ ಮೊಂಡಾಗಿ ಹೋಗಿದೆ ಎಂದು ಹೇಳಿದ್ದಾರೆ. ಭಾರತ ಪ್ರತಿ ಹೆಜ್ಜೆಯಲ್ಲೂ ಗೆದ್ದಿದೆ. ಭಾರತದ ವಿರುದ್ಧದ ಸಂಘರ್ಷದಲ್ಲಿ ಪಾಕಿಸ್ತಾನ ಮತ್ತು ಅದರ ಸೈನ್ಯವು ತುಂಬಾ ಹೀನಾಯವಾಗಿ ಸೋತಿದೆ ಎಂಬ ಸತ್ಯದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮೇ 7ರಂದು ಭಾರತ ಆರಂಭಿಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತ ರಾಜತಾಂತ್ರಿಕವಾಗಿ ಮತ್ತು ಮಿಲಿಟರಿ ಹೆಜ್ಜೆಯಲ್ಲಿಯೂ ಗೆದ್ದಿದೆ. ಭಾರತ ರಾಜತಾಂತ್ರಿಕವಾಗಿ ಗೆದ್ದ ಕಾರಣ ಈಗ ಎಲ್ಲರ ಕಣ್ಣು ಪಾಕಿಸ್ತಾನ ಪ್ರಯೋಜಿಸುತ್ತಿರುವ ಭಯೋತ್ಪಾದಕತೆಯ ಮೇಲಿದೆ ಎಂದು ಅವರು ತಿಳಿಸಿದ್ದಾರೆ. ಪಾಕಿಸ್ತಾನಿ ಸೇನೆ ಭಯೋತ್ಪಾದಕರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಭಯೋತ್ಪಾದಕರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ ಪಾಕಿಸ್ತಾನದ ಸಶಸ್ತ್ರ ಪಡೆಗಳ ಅಧಿಕಾರಿಗಳು ಭಯೋತ್ಪಾದಕ ಮತ್ತು ಐಎಸ್ಐ ಸದಸ್ಯರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಎಂದು ತೋರಿಸುತ್ತದೆ. ಭಾರತದ ವಿರುದ್ಧ ಪ್ರತಿಯೊಂದು ಯುದ್ಧವನ್ನ ಪಾಕಿಸ್ತಾನವೇ ಆರಂಭಿಸಿದೆ. ಮೂಲತಃ ಪಾಕಿಸ್ತಾನವು ತನ್ನದೇ ಆದ ವ್ಯವಸ್ಥೆಯಿಂದ ಕೊಳಕನ್ನ ಶುದ್ಧ ಮಾಡಬೇಕೆಂದು ಜಗತ್ತು ಒತ್ತಾಯಿಸಲಿದೆ. ಆದ್ದರಿಂದ ರಾಜತಾಂತ್ರಿಕವಾಗಿ ಭಾರತವು ತನ್ನ ಹೆಜ್ಜೆಯನ್ನ ಬದಲಾಯಿಸಿತು. ಮಿಲಿಟರಿ ಹೊಡೆತಕ್ಕೆ ಪಾಕಿಸ್ತಾನ ಆಘಾತಕ್ಕೊಳಗಾಗಿದೆ. ಪಾಕಿಸ್ತಾನವು ಭಾರತದೊಂದಿಗಿನ ಪ್ರತಿಯೊಂದು ಯುದ್ಧವನ್ನ ಆರಂಭಿಸಿದೆ. ಅವುಗಳಲ್ಲಿ ಸೋತ ನಂತರವೂ ತಾನೇ ಗೆದ್ದಿದ್ದೇನೆ ಎಂದು ಹೇಳಿಕೊಂಡು ತಿರುಗಾಡುವ ಕೆಲಸ ಮಾಡುತ್ತಲೇ ಬಂದಿದೆ ಎಂದು ಕಿಡಿಕಾರಿದ್ದಾರೆ. ಭಾರತವು ಪಾಕ್ ವಾಯುನೆಲೆಗಳನ್ನ ಧ್ವಂಸ ಮಾಡಿದೆ. ನಾವು ಖಚಿತವಾಗಿ ಹೇಳಬಹುದಾದ ಒಂದು ವಿಷಯವೆಂದರೆ ಈ 4 ದಿನಗಳ ಯುದ್ಧವನ್ನ ತಾನೇ ಗೆದ್ದಿದ್ದೇನೆ ಎಂದು ಗುರುತಿಸಿಕೊಳ್ಳುವುದನ್ನ ಪಾಕ್ ತುಂಬಾ ವಿಭಿನ್ನವಾಗಿ ಮಾಡಿರುತ್ತದೆ. ಯಾಕಂದ್ರೆ ಭಾರತವು ಭಯೋತ್ಪಾದಕ ಪ್ರಧಾನ ಕಚೇರಿ ಮತ್ತು ತರಬೇತಿ ಶಿಬಿರಗಳನ್ನ ನಿಖರವಾಗಿ ನಾಶ ಮಾಡಿದೆ. ಹೀಗಾಗಿ ಈ ಪರಿಸ್ಥಿತಿಯನ್ನ ಬಳಸಿಕೊಳ್ಳುತ್ತಿದೆ. ಆದರೆ ಪಾಕಿಸ್ತಾನ ಪ್ರತಿಕ್ರಿಯಿಸಿದಾಗ ಭಾರತ ತನ್ನ ಪ್ರತಿದಾಳಿಯನ್ನ ಪರಿಣಾಮಕಾರಿಯಾಗಿ ಮಾಡಲು ಸಾಧ್ಯವಾಯಿತು. ಅಲ್ಲದೆ ಭಾರತದ ಮೇಲೆ ಪಾಕಿಸ್ತಾನ ಪ್ರತೀಕಾರ ತೀರಿಸಿಕೊಳ್ಳಲು ಮುಂದಾದಾಗ ಭಾರತವು ಪಾಕ್ ವಾಯುನೆಲೆಗಳ ಧ್ವಂಸ ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ಪಾಕಿಸ್ತಾನಿ ಮಿಲಿಟರಿ ಆ ಸಮಾಜದ ಕ್ಯಾನ್ಸರ್. ಪಾಕಿಸ್ತಾನವು ಕದನ ವಿರಾಮಕ್ಕಾಗಿಯೇ ಹೆದರಿದ ನಾಯಿಯಂತೆ ತನ್ನ ಕಾಲುಗಳ ನಡುವೆ ಬಾಲವನ್ನ ಇಟ್ಟುಕೊಂಡು ಓಡಿತು. ವಾಸ್ತವವೆಂದರೆ ಪಾಕಿಸ್ತಾನ ತಾನು ಸೋಲುವುದಲ್ಲದೆ ಮಿಲಿಟರಿಯು ತೀರಾ ಹೀನಾಯವಾಗಿ ಸೋತಿದೆ ಎಂಬ ಸಂಪೂರ್ಣ ವಾಸ್ತವದಿಂದ ಬಚಾವಾಗಲು ಸಾಧ್ಯವಾಗುವುದಿಲ್ಲ. ಪಾಕಿಸ್ತಾನ ಮುಂದೆ ಏನು ಮಾಡುತ್ತದೆ ಎಂಬುದು ಈಗಿನ ಪ್ರಶ್ನೆ ಆಗಿದೆ. ಸ್ಪಷ್ಟವಾಗಿ ಹೇಳಬೇಕಾದರೆ ಪಾಕಿಸ್ತಾನದ ಮಿಲಿಟರಿಯೊಳಗೆ ಒಂದು ಸಮಸ್ಯೆ ಇದೆ. ಏಕೆಂದರೆ ಅದು ಪಾಕಿಸ್ತಾನಿ ಸಮಾಜದ ಮೇಲೆ ಕ್ಯಾನ್ಸರ್ ರೋಗದಂತೆ ಹರಡಿದ್ದು ಒಂದು ಮಿಲಿಟರಿಯಾಗಿ ಅದು ಅಸಮರ್ಥವಾಗಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಅಸೀಂ ಮುನೀರ್ ತನ್ನ ಕೆಲಸವನ್ನ ಉಳಿಸಿಕೊಳ್ಳಲಿದ್ದಾರೆಯೇ? ಪಾಕಿಸ್ತಾನಿ ಜನರಲ್ಗಳ ಅಹಂಕಾರವು ಇಡೀ ಪಾಕಿಸ್ತಾನಿ ಸಮಾಜದ ಭವಿಷ್ಯದ ಶಕ್ತಿ ಮತ್ತು ಯೋಗಕ್ಷೇಮವನ್ನ ಸೋಲಿಸುತ್ತದೆಯೇ? ಮೂಲತಃ ಪಾಕಿಸ್ತಾನವು ತನ್ನ ಮನೆಯನ್ನ ಸ್ವಚ್ಛಗೊಳಿಸಿಕೊಳ್ಳಬೇಕಾಗಿದೆ. ಆದರೆ ಅವರು ಅದನ್ನು ಮಾಡುವ ಮನಸ್ಥಿತಿಯಲ್ಲಿದ್ದಾರೆಯೇ ಎಂಬುದು ಮುಕ್ತ ಪ್ರಶ್ನೆಯಾಗಿದೆ ಎಂದು ಸಂದರ್ಶನವೊಂದರಲ್ಲಿ ರೂಬಿನ್ ಪಾಕಿಸ್ತಾನದ ವಿರುದ್ಧ ಕಟುವಾದ ಪದಗಳಲ್ಲಿ ಟೀಕಾಪ್ರಹಾರ ನಡೆಸಿದ್ದಾರೆ. ಇನ್ನು ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಜಾಗತಿಕ ಮಟ್ಟದಲ್ಲಿ ತೀವ್ರ ಗಮನ ಸೆಳೆದ ಕಾರ್ಯಾಚರಣೆಯಾಗಿದೆ. ಅಲ್ಲದೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಸಂಘರ್ಷದಲ್ಲಿ ಭಾರತ ಕ್ಲಿಯರ್ ಕಟ್ ವಿಕ್ಟರಿ ಬಾರಿಸಿದೆ ಎಂದು ಆಸ್ಟ್ರೇಲಿಯಾದ ವಿಶ್ವ ಪ್ರಸಿದ್ಧ ಯುದ್ಧ ವಿಶ್ಲೇಷಕ ಟಾಮ್ ಕೂಪರ್ ಕೂಡ ಭಾರತದ ನಡೆಯನ್ನ ಸ್ವಾಗತಿಸಿದ್ದಾರೆ. ಆದರೆ ಇದೀಗ ಅಮೆರಿಕದ ಮಾಜಿ ರಕ್ಷಣಾ ಅಧಿಕಾರಿಯು ಅದೇ ಮಾತುಗಳನ್ನಾಡಿರುವುದು ಆಪರೇಷನ್ ಸಿಂಧೂರದ ಮಹತ್ವ ಜಗತ್ತಿಗೆ ಹರಡುತ್ತಿರುವುದರ ಶ್ರೇಯಸ್ಸು ನಮ್ಮ ಹೆಮ್ಮೆಯ ಭಾರತೀಯ ಸೇನೆಗೆ ಸಲ್ಲುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.